ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮುತ್ತಿನ ನಗರಿ ಹೈದರಾಬಾದ್ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ವಿರುದ್ಧ ಸ್ಪರ್ಧೆ ಮಾಡಿರುವಂತಹ ಮಾಧವಿ ಲತಾ ಇಡೀ ದೇಶದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಎಲ್ಲರೂ ಹೈದರಾಬಾದ್ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಾಗ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರು ನಾನು ಮಹಿಳೆನೇ ಅಲ್ಲ ಅಂತ ಹೇಳಿದ್ದಾರೆ ಎನ್ನಲಾದಂಥ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಹಾಗೂ ಮಾಧವಿ ಲತಾ ಅವರು ವೃತ್ತಿಯಲ್ಲಿ ಕಲಾವಿದರಾಗಿದ್ದರು ಹಾಗೂ ಅವರು ಈ ಬಾರಿ ರಾಜಕೀಯಕ್ಕೆ ಧುಮುಕಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸೋಲೆ ಇಲ್ಲದಂಥ ಅಸಾದುದ್ದೀನ್ ಓವೈಸಿ ವಿರುದ್ಧ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಚುನಾವಣೆಯನ್ನ ಎದುರಿಸುತ್ತಿದ್ದಾರೆ. ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ವಿರುದ್ಧ ಮಾಧವಿ ಲತಾ ಜಿದ್ದಾಜಿದ್ದಿನ ಹೋರಾಟ ನಡೆಸುತ್ತಿರುವಾಗ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗ್ತಿದೆ. ರಾಮನವಮಿ ದಿನ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರು ಒಂದು ಖಾಸಗಿ ಚಾನೆಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಆ ಇಂಟರ್ವ್ಯೂನ ವಿಡಿಯೋವನ್ನು ಎಡಿಟ್ ಮಾಡಿ ಇದೀಗ ಅವ್ರ ಬಗ್ಗೆ ವೈರಲ್ ಮಾಡಲಾಗ್ತಿದೆ. ಮಾಧವಿ ಲತಾ ಹಾಗಾದರೆ ಈ ವಿಡಿಯೋದಲ್ಲಿ ಹೇಳಿದ್ದೇನು ಅದನ್ನು ನೋಡ್ತಾ ಹೋದರೆ, ಹೈದರಾಬಾದ್ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಮಾಧವಿ ಲತಾ ಅವರು ಈ ಇಂಟರ್ವ್ಯೂನಲ್ಲಿ ನಾನು ಕೇವಲ ಒಬ್ಬ ಮಹಿಳೆ ಅಲ್ಲ ಇದನ್ನು ಹೇಳ್ತಾರೆ. ಅದರ ಜೊತೆಗೆ ನಾನೊಂದು ಮಹಿಳಾ ಶಕ್ತಿ ಅಂದರೆ ದೈವಿಕ ಸ್ತ್ರೀ ಶಕ್ತಿಯಾಗಿದ್ದೀನಿ. ನನ್ನ ಅಣ್ಣಂದಿರು ಅಕ್ಕ ತಂಗಿಯರು ನನ್ನ ಶಕ್ತಿಯಾಗಿ ನಿಲ್ತಿದ್ದೀನಿ, ಅಂದರೆ ಅವ್ರ ಪರವಾಗಿ ನಿಲ್ತಾ ಇದ್ದೇನೆ, ನಾನು ಅವರ ಶಕ್ತಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಸೋಷಿಯಲ್ ಮೀಡಿಯಾದಲ್ಲಿ ಮಾಧವಿ ಅವರು ಸ್ತ್ರೀ ಶಕ್ತಿ ಅನ್ನೋದನ್ನು ಎಡಿಟ್ ಮಾಡಿ, ಅಂದರೆ ಆ ಕ್ಲಿಪ್ಪನ್ನು ಎಡಿಟ್ ಮಾಡಿ ಕೇವಲ ನನ್ನ ಮಹಿಳೆ ಅಲ್ಲ ಅನ್ನೋದನ್ನು ಇದೀಗ ವೈರಲ್ ಮಾಡಲಾಗ್ತಿದೆ. ಭಾರಿ ಜನಮನ್ನಣೆ ಗಳಿಸಿರುವಂಥ ಮಾಧವಿ ಲತಾ ಅವರು ಎಷ್ಟು ಪ್ರಸಿದ್ಧಿಯೋ ಅಷ್ಟೇ ಅವರು ವಿವಾದಕ್ಕೂ ಕೂಡ ಕಾರಣರಾಗಿದ್ದಾರೆ. ತಮ್ಮ ಚುನಾವಣಾ ಪ್ರಚಾರದ ರ್ಯಾಲಿ ವೇಳೆ ಮಸೀದಿ ಕಡೆ ಅವರು ಬಾಣ ಬಿಡುವಂಥ ಒಂದು ಸನ್ನೆ ಮಾಡಿದರು. ಅದು ಕೂಡ ವಿವಾದಕ್ಕೆ ಗುರಿಯಾಗಿತ್ತು. ಹಾಗೂ ಹೈದರಾಬಾದ್ನ ಸಂಸದರಾಗಿರುವಂಥ ಓವೈಸಿ ವಿರುದ್ಧ ಸಾಕಷ್ಟು ವಾಗ್ಬಾಣಗಳನ್ನು ಅವರು ಪ್ರಯೋಗಿಸ್ತಾ ಬಂದಿದ್ದಾರೆ. ಚಾಲೆಂಜ್ ಕೂಡ ಮಾಡ್ತಾರೆ ಈ ಒಂದು ಎಲೆಕ್ಷನ್ ರ್ಯಾಲಿಯಲ್ಲಿ. ಇದೀಗ ಅವರು ಈ ಎಲ್ಲ ವಿಚಾರಗಳಿಂದ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಆಗಿದ್ದಾರೆ. ಜೊತೆಗೆ ಮಾಧವಿ ಲತಾ ಅವರು ಇತ್ತೀಚೆಗೆ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ನಾಮಿನೇಷನ್ನಲ್ಲಿ ಅವರ ಬಳಿ 221 ಕೋಟಿ ಆಸ್ತಿ ಇದೆ ಅಂತ ಹೇಳಿ ಅದನ್ನು ಕೂಡ ಘೋಷಣೆ ಮಾಡಿಕೊಂಡಿತ್ತು. ಈ ವಿಚಾರ ಕೂಡ ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಒಟ್ಟಾರೆ ಚುನಾವಣೆಯ ಕಾವು ಜೋರಾಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೋಕ ಅಭ್ಯರ್ಥಿಗಳ ಸಾಕಷ್ಟು ಎಡಿಟೆಡ್ ಅಥವಾ ಈ ಒಂದು ಮಾರ್ಫ್ಡ್ ವಿಡಿಯೋ ಅಂತ ಏನು ಕರಿತೀವಿ, ಆ ಮಾರ್ಫ್ಡ್ ವಿಡಿಯೋಗಳು ಕೂಡ ದೇಶದೆಲ್ಲೆಡೆ ಹರಿದಾಡತೊಡಗಿದೆ. ಮತದಾರರು ಇದರ ಅಸಲಿಯತ್ತನ್ನು ಅಂದರೆ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡಿ ಅದನ್ನು ನಂಬಬೇಕೋ ಅಥವಾ ಬಿಡಬೇಕು ಅನ್ನೋದನ್ನು ಮೊದಲು ನಿರ್ಧಾರ ಮಾಡಬೇಕು.